ಪ್ಲೀಸ್ ನೀನು ಗೈಸ್ ಈಗ ಫೈನಲಿ ನಮ್ಮ ಮನೆಗೆ ಬಂದಿದ್ದೀವಿ. ನಾವಿಲ್ಲಿ ಚಕ್ಕಿ ತಗೊಂಡ ಕಜ್ಜಿಕಾಯಿ ತಗೊಂಡ ಕಜ್ಜಾಯ ತಗೊಂಡು ನಮಸ್ಕಾರ ನನ್ನ ಮನೆ ಹಾಗೆ ಮಾಡಿದೆ ಗೈಸ್. ಈಗ ನಾವು ಅಲ್ಲಿಂದ ಬಂದು ಜಾನ ಮನೆಗೆ ಬಂದಿದ್ದೀವಿ. ನಂಗೊಂದು ಕೋಲು ಮತ್ತೆ ಒಂದು ಸ್ಟ್ರಿಂಗ್ ತರ ಬೇಕಿತ್ತು, ಅದು ಇಲ್ಲಿದೆ. ಕೆಲಸ ಮಾಡ್ತಿದ್ವಿ, ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡ್ಕೊಂಡು ಕೂತಿದ್ದೆ. ಅಲ್ಲಿದು ಕೈ ಅಲ್ಲಿ ಇಟ್ರ ಮೇಲೆ ಗೊತ್ತಾತ್ ನಮ್ಗೆ ಎಷ್ಟು ದೂರ ಬರ್ಕೊಳ್ಳಿ. ಅಲ್ಲಿ ಇಟ್ಕೊಂಡು ಕೂತಾತ್ ನಮ್ಗೆ ಎಷ್ಟು ಅಗ್ಲ ಬರ್ತದೆ ಅವ್ರದ್ದು, ಎಷ್ಟು ಅಗ್ಲ ಕೈ ಇಟ್ಟು ಎಷ್ಟು ಬಾಡಿ ಹಾಕೊಂಡು. ಇಲ್ಲಿ ಹೆಂಗ್ ಗೊತ್ತೆ ನಿಂಗೆ ಬಾಡಿ ಇದ್ದವ್ರದ್ದು ಕೈ ಹಿಂಗಿತ್ತೆ, ಕೆಳಗಡೆ ಅಗ್ಲ ಬರುತ್ತೆ. ಇವಾಗ ಇದಕ್ಕೆ ಕಟ್ಟಿದ್ರು ನಾವು ದೊಡ್ಡ ಮಾಡೋದಂತ ತಾನೇ ಡಿಸೈಡ್ ಮಾಡಿದ್ವಿ. ಅದೇ ಅದು ಡಿಪ್ರೆಷನ್ಗೆ ಹೋಗ್ಬಿಟ್ಟಾಳೆ. ನಿದ್ದೆ ಅಳಿತಿದೆ ಮಾಡ ನಮ್ದಾಯ್ತು. ಈಗ ಡೆಕೋರೇಷನ್ನು ಹೂವು ಅದೆಲ್ಲ ಹಾಕಿ ಹಿಂದೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ನೋಡಿ ಆರಾಮಾಗಿ ಬಿತ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೀವಿ. ಈಗ ನಮ್ಮ ಹುಡುಗಿರಿಗೆ ಕೆಲಸ ಕೊಟ್ಟಿದ್ದೀನಿ, ಸ್ವಲ್ಪ ಸೀರೆ ಉಡ್ಸೋವಂಥದ್ದು. ನೋಡಿ ನಮ್ಮ ವರ್ಲ್ಡ್ ಫೇಮಸ್ ಆಗಿರೋ ಪ್ರಮಿತಾ ಅವರು ಹಾಗೂ ರಶ್ಮಿತಾ ಅವರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮದ ಶೆಡಿ ಯೂಟ್ಯೂಬ್ ಚಾನಲ್. ನನ್ನ ಚಪ್ಪಲ್ ಬಿಡು. ಸೊ ಗೈಸ್, ಈಗ ನಾವು ಫೈನಲಿ ಇದು ಏನು ಬ್ಲಾಗ್ ಅಂತ ನೀವು ಆಲ್ರೆಡಿ ನನ್ನ ತಮ್ಮನೇರಲ್ಲಿ ನೋಡಿರ್ತೀರ. ಎಸ್, ವಿ ಆರ್ ಡೂಯಿಂಗ್ ವರಮಹಾಲಕ್ಷ್ಮಿ. ಇದು ನಮ್ಮ ಮನೆಯ 2ನೇ ವರಮಹಾಲಕ್ಷ್ಮಿ. ಸೊ ಬನ್ನಿ ಹೆಂಗಿರುತ್ತೆ, ಏನೇನು ಮಾಡ್ತೀವಿ. ಸೊ ಈ ವ್ಲಾಗ್ ಫುಲ್ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಕಮ್ ಲೆಟ್ಸ್ ಡೂ ಇಟ್. ಈಗ ನಮ್ಮ ಹುಡುಗಿರೆಲ್ಲ ಬಂದಿದ್ದಾರೆ. ಇವಳು ಆಫೀಸ್ ಮುಗಿಸ್ಕೊಂಡಿದ್ದಾಳೆ. ಹಾಯ್, ವೆಯ್ಟ್ ಮಾಡೆ. ನಾನೀಗ ಮನು ಮನೆಗೆ ಹೋಗಿ ಸ್ವಲ್ಪ ನಮ್ಗೆ ಐಟಮ್ಸ್ ಬೇಕು, ಅದನ್ನು ತಂದು, ಹಾಗೆ ನಾನು ರಶ್ಶು ಪೊಮ್ಮು ಹೋಗಿ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ಸ್ ತರಬೇಕು. ದೇವ್ರ ಪೂಜೆ ನಿನ್ನನ್ನು ತೋರಿಸ್ತಲ್ಲ ನಾ. ಸೊ ಗೈಸ್, ಈಗ ಬನ್ನಿ ನಾವು ಹೋಗಿ ಐಟಮ್ಸ್ ತೊಗೊಬರ್ತೀವಿ, ಆಮೇಲೆ ನಿಮ್ಗೆ ಸಿಗ್ತೀನಿ. ಹಾಗೆ ನಾವು ಸ್ವಲ್ಪ ಸ್ವೀಟ್ ಐಟಮ್ಸ್ ಅದೆಲ್ಲ ಈ ಸತಿ ಏನೋ ಮನೇಲಿ ಮಾಡ್ತಾಯಿಲ್ಲ. ಸೊ ಅಂಗಡಿಯಿಂದ ತಂದು ದೇವರಿಗೆ ತರಬೇಕು. ಹಾಗೆ ಇವತ್ತು ರಾತ್ರಿ ಏನೇನು ಡೆಕೋರೇಷನ್ ಮಾಡ್ತೀವಿ ಅಂತಲೂ ನೀವು ವ್ಲಾಗಲ್ಲಿ ನೋಡ್ಬೋದು. ಸೊ ಇದು ಫುಲ್ ಪ್ರಿಪ್ರೇಷನ್ ವ್ಲಾಗ್ ಇರುತ್ತೆ. ಸೊ ವೆಯ್ಟ್ ಮಾಡಿ. ಈಗ ಹೋಗಿ ಫೈನಲಿ ವಾಪಸ್ಸು ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿ ಏನು ತೊಗೊಂಡಿದೆ ಅಂತ, ಗ್ರೀನ್ ಮ್ಯಾಟ್ ಆ್ಯಂಡ್ ವೈಟ್ ಕ್ಲಾತ್. ಸೊ ಬನ್ನಿ ಈಗ ಇದನ್ನು ತೊಗೊಂಡು ಮನೆಗೆ ಹೋಗೋಣ. ಬೇಗ ತೆಗಿ ಜೀನು, ಪ್ಲೀಸ್ ಜೀನು. ಗೈಸ್, ಈಗ ಫೈನಲಿ ನಮ್ಮ ಮನೆಗೆ ಬಂದಿದ್ದೀವಿ. ಈಗ ನೋಡಿ, ಡೋರ್ ಓಪನ್ ಮಾಡಿ ಅಂದರೆ ಡೋರ್ ಓಪನ್ ಮಾಡ್ತೀವಿ, ಅದಕ್ಕೆ ನಾವೇ ಓಪನ್ ಮಾಡ್ಕೊಂಡು ಅದಕ್ಕೆ ಸೊ ಬನ್ನಿ ಗೈಸ್, ಇದನ್ನೆಲ್ಲ ಇಟ್ಟು ಮತ್ತೆ ಅಂಗಡಿಗೆ ಹೋಗಿ ಡೆಕೋರೇಷನ್ಗೆ ಬೈಕ್ ಎಲ್ಲ ಒಳಗಿದೆ. ಸೊ ಈಗ ಬನ್ನಿ ಇದನ್ನು ಇಟ್ಟು ಮತ್ತೆ ಅಂಗಡಿ ಹೋಗ್ಬೇಕು, ಅವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಅಂತಿಲ್ಲ ವೇಟ್ ಮಾಡಿ. ಈಗ ಬನ್ನಿ ನಾವು ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ಸ್ ತರಬೇಕು. ಹಾಗೆ ನಾಳೆಗೆ ಸ್ವೀಟ್ಸ್ ಆಗಲಿ ಎಲ್ಲ, ಅದು ಸಹ ಅದಾಗಲ್ಲ, ತುಂಬ ದಪ್ಪ ಆಗುತ್ತೆ. ದೇವ್ರ ಕೈ ಕಟ್ಟೋ ಹಿಂದೆ ಅದು ಕೂರೋದೇ ಇಲ್ಲ ಅವಾಗ. ಗೈಸ್ ಇಲ್ಲಿ ನೋಡಿ, ಹಿಡ್ಕೊಂಡು ಅಷ್ಟು ದಪ್ಪ ಎಲ್ಲಿಗೆ ಹಾಕ್ಲಿ ನಾನು? ಆ ಥರದ್ದು ಬೇಡ, ತೆಳ್ಳಗೆ ಕೋಲ್ ಥರದ್ದು ಬೇಕು ಅಷ್ಟೇ ಕಣೆ. ಸೊ ಗೈಸ್, ಈಗ ಬನ್ನಿ ಫಸ್ಟ್ ಹೋಗೋಣ. ಇಲ್ಲಿ ನೋಡಿ, ಇದಕ್ಕಿಂತನೂ ಸಣ್ಣ ಇರಬೇಕು. ಸ್ಕೇಲ್ ಗೊತ್ತಾ? ಸ್ಕೇಲ್ 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 ಆ ಥರ ಸ್ಕೇಲ್ ಥರದ್ದು ಬೇಕು. ಅದು ಕೋಲ್ ಹಿಂದೆ ಇಟ್ಟಾಗ ಗ್ರಿಪ್ಪಾಗಿ ಮಡಕೆಗೂ ಕುತ್ಕೋಬೇಕು. ಹಾಂ, ಅದೇ ಥರದ್ದು. ಮೊನ್ನೆ ಇಲ್ಲಿ ಮರದ ಪೀಸ್ ಎಕ್ಸ್ಟ್ರಾ ಮಿಕ್ಕಿದ್ದಿತ್ತಲ್ಲ, ಯಾವ ಥರ ಕಟ್ ಮಾಡಿ ಕೊಡೋಕ್ಕಂತ ಕೋಲ್ ಮಾಡಿ ಕೊಡ್ತಿದ್ರು ಅವತ್ತು. ಸೊ ಬನ್ನಿ ಗೈಸ್, ಇವಾಗ ಏನೇನು ಐಟಮ್ ತರ್ತೀವಿ. ಫ್ರೂಟ್ಸ್ ಎಲ್ಲ ನಮ್ಮ ಡ್ಯಾಡಿ ಆಲ್ರೆಡಿ ಆನ್ಲೈನಲ್ಲಿ ಆರ್ಡರ್ ಮಾಡಿದಾರಂತೆ, ನಾಳೆ ಬೆಳಗ್ಗೆ ಬರುತ್ತೆ. ಇಲ್ಲ, ಗಿಡ ಕಟ್ ಮಾಡ್ಕೊಂಡ್ರೆ ಆಯ್ತು. ಓಕೆ ಗೈಸ್, ಈಗ ನಮ್ಮ ಕ್ಯಾಮ್ರಾಮ್ಯಾನ್ ಬಂದಿದ್ದಾರೆ, ಅವರೇ ಕಂಟಿನ್ಯೂ ಮಾಡ್ತಾರೆ. ಹಾಯ್. ಹಾಯ್, ಹೆಲೋ. ಎಷ್ಟು ಬೆಳ್ಳ ಕಾಣಿಸಿದ್ವಿ ಇವಾಗ. ಹಾಗೆ ನಮ್ಮ ಜೊತೆ ಯಾರಿದ್ದಾರೆ ನೋಡಿ ಇವತ್ತು, ನಮ್ಮ ಬಿಳಿ ಅಮ್ಮ ಅವರು. ಹಾಯ್ ಮಾಡೆ. ಹಾಯ್. ಓಕೆ ಗೈಸ್, ನೋಡಿ ಇವರೆಲ್ಲ ಮೆಹಂದಿ ಹಾಕೊಂಡು ರೆಡಿ ಆಗ್ಬಿಟ್ಟು ನಿನ್ನೆ ರಾತ್ರಿ 12 ಗಂಟೆಗೆ. ತೋರಿಸು. ನೋಡಿ ಗೈಸ್, ನಾನೇ ಹಾಕಿರೋದು ಮೆಹಂದಿ, ಎಷ್ಟು ಚೆನ್ನಾಗಿದ್ದಲ್ಲ. ಎಂತ ಸುಳ್ಳು ಹೇಳ್ತೆ. ಇಲ್ಲಿ ನೋಡಿ ಗೈಸ್, ಮನಿ ಕಣ್ಣಳಿಗೆ 7 ಕೇಳಿ ನಿನ್ನೆ ಹುಷಾರಿದ್ದಿಲ್ಲ ಗೈಸ್, ನಾನು ಏನು ಮಾಡಲಿ. ಸೊ ಅಷ್ಟೇ. ಈಗ ಬನ್ನಿ ಹೋಗಿ ಸ್ವಲ್ಪ ಸ್ವೀಟು ಜಾಮೂನ್ಗೆ ನಾಳೆ ರೆಡಿ ಮಾಡೋಕ್ಕೆ. ಸಕ್ಕರೆ ಇಲ್ಲ, ಸಕ್ಕರೆ ತರಬೇಕು ಅಷ್ಟು.
ರಾಯಲ್ ಸೂಪರ್ ಬಜಾರಲ್ಲಿ ತರಬೇಕಂತ ಎಣ್ಣೆ ಇದೆಯಾ ಮೇನ್ಲಿ ಎಣ್ಣೆ ಇತ್ತು ಎಣ್ಣೆ ಇಲ್ಲಲ್ಲ ಮಾಡಬಾರ್ದು. ಜಾಮೂನ್ ಮಾಡೋಕ್ಕೆ ಎಣ್ಣೆನೂ ಇಲ್ಲಲ್ಲ. ಎಣ್ಣೆ ಇಲ್ಲ ಇತ್ತಲ್ಲ ಒಂದು ಪ್ಯಾಕೆಟ್ ಓಕೆ ತುಪ್ಪದಲ್ಲಿ ಏನು ಜಾಮೂನ್ ಅಷ್ಟು ಕಾಸ್ಟ್ಲಿ ಅಲ್ಲ ಗೈಸ್, ನಾವು ಎಣ್ಣೆಲೆ ಮಾಡ್ತೀವಿ. ಸೊ ಬನ್ನಿ ದೀಪ ಹಚ್ಚಕ್ಕೆ ತುಪ್ಪದಲ್ಲಿ ಹಚ್ಚಬೇಕಿತ್ತು. ಕಾಂಬ ಕೇಳುವ ನಾಳೆ ಏನೇನಾಗತ್ತಂತ. ಸೊ ಈಗ ಪಟ ಪಟ ಅಂತ ಇವತ್ತೇನು ರೆಡಿ ಮಾಡಕ್ಕೆ ಬೇಕೋ ಅದನ್ನು ತೊಗೊಂಡು ಇಲ್ಲಿಂದ ಹೊರಡೋಣ. ಸೊ ಗೈಸ್ ಪಟ್ಟಿ ಪಟ ಪಟ ಅಂತ ಹೊರಡುವ. ಇವಾಗ ನೀನು ನಾನು ಗಾಡಿ ತಿರುಗಿಸ್ತೀನಿ. ಬಾಯ್. ಎಂತ ತಕ್ಕಂತ ನೋಡು. ಪಟ ಪಟ ಹೋಗಿ ತಗೊಳ್ಳೋಣ ಬನ್ನಿ ಗೈಸ್. ಈಗ ನಮ್ಮ ಕ್ಯಾಮ್ರಾವನ್ನು ಯಾಕೆ ಸರಿಯಾಗಿ ವಿಡಿಯೋ ತೆಗೆದಲ್ಲ ಈ ಸರಿ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಸರ್ವಿಸ್ ಹೋಗಿದ್ಯಾ? ಎಂತ ಬೇಕೀಗ ಪಟ ಪಟ ಹೇಳಿ. ಹಬ್ಬಕ್ಕೆ ಕರ್ಜಿತಾರೆ. ಕೋಡ್ಬಳೆ ಬೇಕಮ್ಮನ. ಇಲ್ಲಿ ಗೈಸ್ ಇಷ್ಟು ತಿಂಡಿ ಇದೆ. ಎಂತ ತಗೊಳೋದು ಅಂತಲೇ ಗೊತ್ತಲ್ಲ. ಚಕ್ಕುಲಿ ಚಿಕ್ಕ ಚಕ್ಕುಲಿ ಬರುತ್ತಲ್ಲ, ಕರ್ಜಿಕಾಯಿ ತಗೊಂಬ ಒಂದು ಪ್ಯಾಕೆಟ್ ತಗೋ. ನಿಮ್ಗೆ ಬೇರೆ ತಗೋ, ಹಿಂಗೆ ತೋರ್ತದೆ. ನೀನು ಅಲ್ಲಿ ನೋಡ್ಕೊಂಡು ವಿಡಿಯೋ ತೆಗಿ, ಪರವಾಗಿಲ್ಲ. ಕರ್ಜಿಕಾಯಿ ತಗೋದು ನಾವಿಲ್ಲಿ ಚಕ್ಲಿ ತಗೊಳೋದ, ಕರ್ಜಿಕಾಯಿ ತಗೊಳೋದ, ಕಜ್ಜಾಯ ತಗೊಳೋದು ಏನಂತ ಕನ್ಫ್ಯೂಸ್ ಆಗಿದೆ. ಬನ್ನಿ ಪಪ್ಪ ಹಿಂದೆ ನಡ ರಮ್ಯಕ ಹಿಂದೆ ನೋಡು ನಿಮಿಷ. ರಮ್ಯಕ ಹಿಂದೆ ನೋಡು ನಿಮಿಷ. ನಂಗೆ ಏನು ತಗೋಬೇಕಾದ್ರೆ ಗೊತ್ತಾಗ್ತಿಲ್ಲ. ನಮಸ್ಕಾರ, ನನ್ನ ಮಗ ಹಾಯ್ ಮಾಡೋದು. ಇವ್ ಗೈಸ್ ತಮ್ಮ ಬ್ರದರ್ ಫ್ರಮ್ ಅನದರ್ ಮದರ್. ಅಲ್ಲ ಎಂತ ಹೇಳಬಾರ್ದು. ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ ಅವರು. ಫುಲ್ ಚಂದ ಆಗಿಬಿಟ್ಟಿದ್ದಾರೆ. ನಿಜವಾಗ್ಲೂ ಫುಲ್ ಸ್ಲಿಮ್ ಆಗಿಬಿಟ್ಟಿದ್ದಾರೆ. ವರ್ಕೌಟ್ ಫುಲ್ ವರ್ಕೌಟ್ ಕೇಳ್ತಾರೆ. ಜಿಮ್ಮಿಗೆ ಹೋಗ್ತಾರೆ ಇಲ್ಲ ಅಂತ ಇವರೇ. ನಾನು ನೋಡಿದ್ಯಾ? ಉಡುಪಿಯಿಂದ ಕರ್ಕೊತಿದ್ರಲ್ಲ ಅವತ್ತು ಅಣ್ಣ. ಈಗ ಹರೀಶ್ ಅಣ್ಣನೇ ಮುತ್ಕೊಂಡಿದ್ರೆ ನೀವೇ ಸಣ್ಣ ಆಗ್ಬಿಟ್ಟಿದ್ದಾರೆ. ಹಬ್ಬ ಸ್ವಲ್ಪ ಜೋರು ಗೈಸ್. ಈಗ ಬನ್ನಿ ಪಟ್ಟ ತಗೊಂಡು ನಾವು ಹಬ್ಬ ಇವ್ರು ಏನೋ ತಗೊಳಕ್ ಬಂದವ್ರೆ. ನಾಳೆ ಅಥವಾ ನಾಳೆ ಅಲ್ಲ ನಾಡಿದ್ದು ನಾಡಿದ್ದು ನಾಳೆ ನಾಳೆ ಇದ್ರ ಬ್ಲಾಗ್ ಇರುತ್ತಲ್ಲ. ಸೊ ಗೈಸ್ ಎಂತ ತಕ್ಕಂದು ನೀನು ತೋರಿಸ್ತಮ್ಮನ್ನ ಅಲ್ಲೆಲ್ಲ ನಿನ್ನೆ ತೋರಿಸ್ತಿದ್ದೀನಿ ಇಡೀ ಬ್ಲಾಗ್ ನೀನು. ಹಿಂದೆಗಡೆ ಹೇಳಿದ ತಕ್ಷಣ ಯಾರು ಬಂದ್ರು ನಾನು ಅವಾಗಿಂದ ಹೇಳ್ತೀನಿ. ಎದ್ರಕ್ಕೆ ಹಿಂದ್ಕಂಡ ಅನ್ಸತ್ತೆ. ಈಗ ಇಷ್ಟು ತಿಂಡಿ ಇದೆ. ಎಂತ ರಶು ನಿಪ್ಪಟ್ಟು ಈ ಥರ ನಿಪ್ಪಟ್ಟು ರಶು ಇಲ್ಲ, ಅದು ಅಲ್ಲಿತ್ತಲ್ಲ. ನನ್ನ ಫೇಸು ತೋರಿಸು ಮಾ, ಝೂಮ್ ಹಾಕ್ಬೇಡ, ದೂರ ಇಟ್ಕೊ. ಹುಳಿ ಎಂತ ಹುಳಿ? ಹುಳಿ ಕರ್ಜಿಕಾಯಿ ಚಕ್ಕುಲಿ ಕೇಳೋರತ್ತ ಅಲ್ಲೆಲ್ಲ ಎದುರುಗಡೆ ಇರುತ್ತೆ. ಎಂತ ತಗೊಂಡ್ಬಿಡ್ತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ನಾನು ತೋರ್ತಿದ್ದೆ ನಮ್ಮನ್ನು. ನೀನೇ ತೋರ್ತಾ ಇದೆಯಾ ಗೈಸ್? ಈಗ ಎಲ್ಲಿ ತಗೊಳ್ಳೋದಂತ ಗೊತ್ತಾಗ್ತಾ ಇಲ್ಲ. ತಗೊಂಡು ಮನು ಒಂದು ಕೋಡ್ಬಳೆ ತಗೋ. ದೊಡ್ಡದು ಬರುತ್ತಲ್ಲ ಅದಿಲ್ಲ, ಇನ್ನೊಂದು ಬರುತ್ತಲ್ಲ ಕೇಳೋ ಹತ್ರ ಬೇರೆ ಕಜ್ಜಾಯ ಯಾವುದಿತ್ತಂತ. ಅಷ್ಟೇ ಕಜ್ಜಾಯ ಇಷ್ಟೇ ಇರೋದಾ? ಅದು ಹೆಲ್ಸಿನ ನೋ ಬಿಗ್ ಒನ್ ಕೆಳಗಡೆ. ಪುಡಿ ಇರಬಾರ್ದು ನೋಡ್ಕೊ. ನೀವು ದೇವ್ರು ಕೊಡ್ತಿದ್ರ ನಾಳೆ? ನೀವು ನಮ್ಮ ಮನೆಗೆ ಬನ್ನಿ ನಾಳೆ, ನಾನು ನಿಮ್ಮ ಮನೆಗೆ ಬನ್ನಿ ಆಯ್ತಾ? ಹಾಂ ನೀವು ಬನ್ನಿ ತರಿಸ್ಬೇಕು ಅನ್ಕೋಕೆ. ಇನ್ನೂ ಬಂದೇ ಇಲ್ಲ ಗೋಪ್ರಸಾದ್ ಒಂದ್ಸತಿ ನಾನು ಇದ್ದಾಗಿಲ್ಲ. ಹಾಂ ನಾನು ಇಲ್ಲೇ ನಾರಾಯಣ ನೇತ್ರದಲ್ಲ. ಹೌದು ಎಲ್ಲ ಹಾಕ್ತೀನಿ. ಮತ್ತು ನಮ್ದೆಲ್ಲ ಪೂರ್ತಿ ಹಂಗೆ ಬರುತ್ತೆ ವ್ಲಾಗಲ್ಲಿ. ಸರಿ ಹಾಂ ಬಾಯ್. ಹಾಕೋ ಹಾಯ್ ಮಾಡಿ. ಹುಳಿ ಹೋಗಿದ್ದಾರೆಲ್ಲ ಕಾಂತ್ರು. ಹಾಕ್ತೀರ ಅಂದ್ರೆ ಹಾಕಂದ್ರೆ ಓಕೆ. ಕೊಡ್ಬೇಡ ಪುಡಿ ಅದು ತಗೋಬೇಡ.
ನಾನಾ ಹಾಂ ಕೊಡು. ಈಗ ಮತ್ತೆ ವ್ಲಾಗ್ ಹಿಡ್ಕೊ. ಅವ್ರು ಪರ್ಮಿಷನ್ ಕೊಡಿದ್ದಾರೆ, ಫುಲ್ ಪರ್ಮಿಷನ್ ಅಂದರೆ ನಾವೀಗ ವ್ಲಾಗ್ ಮಾಡ್ತೀವಿ. ಗೈಸ್ ನಿಮಗೂ ಹುಳಿಮಾವಲ್ಲಿ ಏನಾದರೂ ಮಂಗಳೂರು ಐಟಮ್ಸ್ ಬೇಕಂದರೆ ಬಂದು ಮಂಗಳೂರು ಸೈಡ್ ತೊಗೋಬೋದು. ಇಲ್ಲಿ ಬಾರಿ ಅಲ್ಲಿ ನಮ್ಮ ಹತ್ರ ನಮ್ಮ ಕ್ಯಾಮ್ರಾ ನಂಗೇನು ಬೇಡ. ನಾನೇ ಮಾಡಿದ್ದೆ 29-28 ಪೂರಿ ಬೇಕಾ? ಅದು ಯಾರು ತಿಂತ ಇಲ್ಲ. ಎಷ್ಟಾಗಣೆ ಈಗ? 1 2 3 4 ಸಾಕು ಸಾಕು. ಇನ್ನೆರಡಲ್ಲ ನೀವೊಂದು ಮಾಡ್ತೆ, ಪಪ್ಪ ಒಂದು ಮಾಡ್ತಾರೆ. ಆಯ್ತು ಎಷ್ಟಾಗುತ್ತೆ ಅವಾಗ? 6 ಪಪ್ಪ ಇದೆ ಅನ್ನೋದು ಹೊಟ್ಟೆಲ್ಲ ತುಂಬಿಸ್ಕೊಂಡು. ಹಾಂ ಬಾಯ್. ಸೊ ಗೈಸ್ ಇನ್ನು ಮನೆಯಲ್ಲಿ ಜಾಮೂನ್ ಮಾಡಬೇಕು. ಅಲ್ಲಿ ನೋಡಿ ಉಪ್ಪಿನಕಾಯಿ ಅದು ಊರಲ್ಲಿ ಇರುತ್ತಲ್ಲ ಮೀಡಿಯಂ ಉಪ್ಪಿನಕಾಯಿ. ಓಕೆ ಗೈಸ್ ಇವಾಗ ಇಷ್ಟ ಐಟಮ್ ತೊಗೊಂಡು ಹೋಗೋಣ. ನೆಕ್ಸ್ಟ್ ಏನಾದರೂ ಬೇಕಾದ್ರೆ ಕಡಿಗೆ ಬಂದು ತೊಗೊಂಡು ಹೋಗೋಣ. ಇಟ್ಕೋ ಇದು ಇದನ್ನು ಕುಡಿ. ತೊಗೊಂಡಿದ್ದೀನಿ ಚೂರು ಚೂರು ಸಾಕು ಅಂತ. ಕೋಕೋ ಸೂಪ್ ಅಂತ ಇದೆ. ಸೊ ಈಗ ಪಟ್ಟ ಇದನ್ನು ಬಿಲ್ ತಗೋ, ಬಿಲ್ ಮಾಡಿಸಿ. ಕುಡುದ ಏನೋ ಗೊತ್ತಿಲ್ಲ, ಕನ್ನಡದಾಗ ಸಾಪ್ ಅಂದ ಗೊತ್ತಿಲ್ವೇ ಬಾರಿ. ಪಟ್ಟ ಪಟ್ಟ ತಗೋ. ಇರು ಚಕ್ಕುಲಿ ಚಿಕ್ಕ ಚಿಕ್ಕ ತಗೊಂಡಿದ್ರೆ ಅಲ್ಲೋಡು, ಚಕ್ಕುಲಿ ಅಲ್ಲಿದೆ, ದೊಡ್ಡ ತಗೋ. ಇದು ಚಿಕ್ಕದಿದೆ ಸ್ವಲ್ಪ ಚಕ್ಕುಲಿ, ಅದರದಲ್ಲೇ ದೊಡ್ಡದಿದೆ ನೋಡಿ, 2 ಸೈಡ್ ಬರೋದು. ಅದನ್ನು ಸ್ವಲ್ಪ ಜಾಸ್ತಿ ಜೋಡಿಸ್ದಂಗಿರುತ್ತೆ. ಪಟ ಪಟ ತಗೊಂಡು ಈಗ ಹೋಗುವಾಗ ಗಾಡಿ ಕೇಳಿದೆ ನಾನು. ಗೈಸ್ ಈಗ ನಮಗೆ ಫುಲ್ ಡಿಸ್ಕೌಂಟಲ್ಲಿ ಕೊಟ್ಟವ್ರೆ. ನಿಮಗೂ ಹುಳಿಮಾವಲ್ಲಿ ಮಂಗಳೂರು ಸ್ಟೋರ್ ಬೇಕಾದರೆ ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು. ಈಗ ಅದ್ರ ಹೆಸರು ತೋರಿಸ್ತೀನಿ ನೋಡಿ. ಹೆಂಗೆ ಅನಿಸ್ತು ಶಾಪಿಂಗ್ ಮಾಡಿ? ಹೆಸರೇ ತೋರೋದಿಲ್ಲ, ಓಲ್ ಮೇಲಿದೆ. ಈಗ ಇಲ್ಲೇ ರಾಘವೇಂದ್ರ ಪಕ್ಕದಲ್ಲಿ. ಓ ಇಲ್ಲೇ ಇದ್ದಿತ್ತಲ್ಲ, ಆದರೆ ಅದೆಲ್ಲ ಅರ್ಧ ತೋರ್ತಿತ್ತು ಅಷ್ಟೇ, ಫುಲ್ ತೋರ್ತಾ ಇದ್ದಿಲ್ಲಲ್ಲ. ಸೊ ಗೈಸ್ ಈಗ ನಾವು ಬರಬೇಕಾದ್ರೆ ಇಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಇಲ್ಲಿ ರಾಘವೇಂದ್ರ ಅಂತಲೇ ಇದೆ ಹೆಸರು ಕೂಡ ಇಲ್ಲಿ. ಹೌದು, ಜಾಮೂನು ಕಡಿಕೆ ಹೋಳಿಗೆ ಇವತ್ತಲ್ಲ. ಸೊ ಓಕೆ ಗೈಸ್ ಇಲ್ಲಿಂದ ಹೋಗಿ ಆಮೇಲೆ ನಿಮಗೆ ಸಿಗ್ತೀವಿ. ಹಗ್ಗ ಅಲ್ಲ, ಇನ್ನೂ ಸ್ವಲ್ಪ ಐಟಮ್ ಇದು ಬೇಕಲ್ಲ, ಬತ್ತಿ ಕಟ್ಟು. ಓಕೆ ಗೈಸ್ ಈಗ ಫಸ್ಟ್ ನಾನು ಬೇರೆ ಅಂಗಡಿಗೆ ಹೋಗಿ ಆಮೇಲೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸ್ವಲ್ಪ ಕೆಲಸ ಇತ್ತು ನಮ್ಮದು, ಅದನ್ನು ಮುಗಿಸ್ಕೊಂಡು ನೋಡಿ ನಮ್ಮ ಅಕ್ಕ ಇಲ್ಲೇ ಇದ್ದಾಳೆ. ಈಗ ಜಾನು ಮನೆಗೆ ಹೋಗ್ಬೇಕು. ನಂಗೊಂದು ಕಡ್ಡಿ ಬೇಕಿತ್ತು ದೇವ್ರದ್ದು ಹಿಂದೆ ಕೂರ್ಸೋಕ್ಕೆ. ಆ ಕಡ್ಡಿ ತೊಗೊಂಡು ಹಾಗೆ ಒಂದು ಸ್ವಲ್ಪ ವಯರ್ದೆಲ್ಲ ಬೇಕಿತ್ತು, ಅದು ತೊಗೊಂಡು ಒಂದು ತುಳಸಿ ಹಾರ ಕೂಡ ಬೇಕಿತ್ತು. ತುಳಸಿ ಹಾರ ಬೇಕಿತ್ತು ರಶು, ಅದೇನು ಸಿಗುತ್ತೆ ಈಗ? ತರಲಿಲ್ಲ ಅದನ್ನು. ಓಕೆ ಗೈಸ್ ಏನೇನು ಬೇಕೋ ಎಲ್ಲ ತೊಗೊಂಡು ಈಗ ಹೋಗೋಣ ಬನ್ನಿ. ನಮ್ಮ ಕ್ಯಾಮ್ರಾಮನ್ ಹಿಡ್ಕೊಂತಾರೆ, ಈಗ ನಾವು ಹೋಗೋಣ ಇಲ್ಲಿಂದ. ಓಕೆ ಲೆಟ್ಸ್ ಗೋ. ಎಲ್ಲರೂ ಹೇಳಿ ರಶು. ಓಕೆ ಲೆಟ್ಸ್ ಗೋ ಅಂದರೆ ನೀ ಕರ್ರಗೆ ಇರೋದಕ್ಕೆ ಕರ್ರ ಕಾಣಿಸ್ತೀಯ. ಗೈಸ್ ಈಗ ನಾವು ಅಲ್ಲಿಂದ ಬಂದು ಜಾನ ಮನೆಗೆ ಬಂದಿದ್ದೀವಿ. ನನಗೊಂದು ಕೋಲು ಮತ್ತು ಒಂದು ಸ್ಟ್ರಿಂಗ್ ಥರ ಬೇಕಿತ್ತು, ಅದು ಇಲ್ಲಿದೆ. ಲಾಸ್ಟ್ ಟೈಮ್ ಇಲ್ಲೇ ಇಟ್ಟಿದ್ದು ಪೂಜೆ ಟೈಮಲ್ಲಿ. ಸೊ ಬಂದು ತೊಗೊಂಡು ಹೋಗ್ಬೇಕು. ಅದಕ್ಕೆ ಕ್ಯಾಮ್ರಾಮ್ಯಾನ್ ಈಗ ಅವರು ವೀಡಿಯೋ ಕರೆಕ್ಟಾಗಿ ತೆಗಿತೀರಾ ಇಲ್ವಾ? ಅವ್ನು ಬ್ಯುಸಿ ಇದಾನ, ಬರಲ್ಲ ಕಣ. ತಡಿ ನಾನು ಬರ್ತಾನೆ, ಹಿಡ್ಕೊ. ಸೊ ಗೈಸ್ ಈಗ ನಾವು ಫಸ್ಟ್ ಫ್ಲೋರ್ಗೂ ಲಿಫ್ಟಲ್ಲಿ ಹೋಗ್ತೀವಿ, ಯಾಕಂದ್ರೆ ಅಷ್ಟು ಸೋಂಬೇರಿ ನಾವು ಅದಕ್ಕೋಸ್ಕರ. ಅವ್ನು ಹೊಸ ಕಾರ್ ತೊಗೊಂಡಿದ್ದಾರೆ ಗೈಸ್. ಜೀನು ಕ್ಯಾಂಪರ್ ತೋರಿಸಿ ಬಂದ ಹೊಸ ಕಾರು. ನಿನ್ನ ಫೇವ್ರೇಟ್ ಯಾವುದಿದು? ಯೆಲ್ಲೋ ಕಲರ್, ಚಿಕ್ಕದೇ ಇಷ್ಟ ಅಲ್ಲ ನಿಂಗೆ? ಗೈಸ್ ನೋಡಿ ಎಷ್ಟು ಸಾಕಾಗಿದೆ ಕಾರು. ಹಿಂಗೆ ಓಪನ್ ಆಗುತ್ತೆ ಅನ್ನೋದ್ರದ್ದು ಝೈ ಅಂತ. ಡೋರ್ ಬೇರೆ ಬ್ಲ್ಯಾಕ್ ಕಲರ್. ಯಾರು ಕೊಟ್ಟಿದ್ದು ನಿಂಗೆ? ಮುತ್ತು ನೋಡಿ ಹೆಂಗ್ ಮಾಡ್ತಾನೆ. ಚಾಕ್ಲೇಟ್ ಅಲ್ಲ, ಬಬಲ್ ಗಮ್. ರೌಡಿಸಮ್ ಮಾಡ್ತಾನೆ ಗೈಸ್ ಅವ್ನು ಇವಾಗಲೇ. ನಮ್ಮ ಕ್ಯಾಮ್ರಾವನ್ ಯಾಕೋ ಸರಿಯಾಗಿ ಫೋಕಸ್ ಮಾಡ್ತಾ ಇಲ್ಲ. ಯಾಕೆ, ಏನಾಗಿದೆ? ನಿಮ್ಮ ತೊಂದರೆ ಏನು? ನನ್ನೇನು ಫೋಕಸ್ ಅಲ್ಲ. ಫೋಕಸ್ ಮಾಡಿ. ಫೋಕಸ್ ಅನ್ನಲ್ಲ, ಹಂಗಲ್ಲ. ಏನ್ ಗೊತ್ತಾ, ಸಾಕು ಸಾಕು ಸಾಕು. ಕ್ಯಾಮ್ರಾಮನ್ ಬಿಹೇವ್ ಮಾಡು. ಸೊ ಈಗ ಸಾಂಗ್ ಚೇಂಜ್ ಮಾಡೋಕೆ ನೀನು ಮ್ಯೂಸಿಕ್ ಹಾಕೊಂಡಿದ್ದೆ ಇಲ್ಲಿ.
ಅಲ್ಲಿ ಲಿಫ್ಟ್ ಅಲ್ಲಿ ಕೊಟ್ಟದ್ದು ನೀನ್ ನೋಡ್ಬೇಕಷ್ಟೇ. So guys, ಈಗ ಬನ್ನಿ ಪಟ ಪಟ ಅಂತ ನಾವು ಸ್ಟ್ರಿಂಗ್ ತಗೊಂಡು ಕೋಲ್ ತಗೊಂಡು ಹೋಗೋಣ ಇಲ್ಲಿಂದ. ಕೋಳ ಅಲ್ಲ, ಕೋಲು. ಈ ಕಡೆ ಇದು ಬನ್ರಿ, ಎದುರುಗಡೆ ಬನ್ರಿ. ಅಪ್ಪ ಈ ಕಡೆ ತೋರುತ್ತೆ. ಹೆದರ್ಕೊಬಿಡ್ಬೇಕು. ಬೆಲ್ಲೊಡಿ ಅಲ್ಲಿ ಬೈತಾಳ ಬೇಡ ಸುಮ್ಮನೆ. ಕೈಸಿಗೆ ನಾವು ಒಳಗೆ ಹೋಗಿ ಆಮೇಲೆ ಏನು ತೊಗೊಂಡು ಹೋಗ್ತೀವೋ ತೋರಿಸ್ತೀವಿ ಅಷ್ಟೇ. ಯಾವುದಕ್ಕೆ ನೀವು ನೋಡಿ ಗೈಸ್, ಈಗ ನಾವು ಇಲ್ಲಿಂದ ತಗೊಂಡು ಹೊಡ್ತಾ ಇದ್ದೀವಿ. ಈ ತರ ಬೇಕಿತ್ತು. ಬೇಡ ಬೇಡ ಬೇಡ, ಈಗ ನಾವು ಅಲ್ಲ ಸುತ್ತಿ ಸುಮಾರು ದೂರ ಇದೆ, ಕೆಲಸ ಇದೆ ನಮಗೆ. ನನ್ನ ವ್ಲಾಗಿಗೆ ಹಾಯ್ ಮಾಡು, ಬಾಯ್. ಹಾಯ್. ಸ್ವಲ್ಪ ಉದ್ದ ಬೇಕು, ಉದ್ದ ಕಟ್ ಮಾಡ್ಕೋ. ಯಶಸ್ಸನ್ನ ಬೇಕಿತ್ತು. ಅವ್ನು ನೋಡಲ್ಲ ನೆಲನ. ಗ್ಲಾಸ್ ಬಿದ್ರೆ ಹೊಡೆದೋಗುತ್ತೆ ನೋಡಿ ಗೈಸ್. ಇಷ್ಟು ತೀಟೆ ಮಾಡ್ತಾರೆ ನೋಡಿ ಒಂದು. ಈಗ ಇದು ತಗೊಂಡು ನಮ್ಮ ಮನೆಗೆ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ನಾಳೆ ಬೆಳಗ್ಗೆ ಮಾಡ್ತಾಳೆ, ಈಗ ಅಲ್ಲ. ನಾಳೆ ಬೆಳಗ್ಗೆ ಸ್ನಾನ ಮಾಡಿ ಬಾ. ಇವತ್ತು ಮಾಡಿಲ್ವಾ? ನಾಳೆ ಬೆಳಗ್ಗೆ ಒಟ್ಟಿಗೆ ಸ್ನಾನ, ತಲೆ ಸ್ನಾನ ಎಲ್ಲ ನೀಟಾಗಿ ಮಾಡ್ಕೊಂಡು ಬಾ. ನಾವು ಇಲ್ಲಿಂದ ತಗೊಂಡು ಹೊಡ್ತಾ ಇದೀವಿ. ಇಲ್ಲಿಂದೆಲ್ಲ ತಗೊಂಡು ಇಲ್ಲಕ್ಕ ಬಳ್ಳಿನ ಹಾಕ್ಲಕ್ಕ ಅದಕ್ಕೆಲ್ಲ ಬೇರೆ ಇದಿತ್ತಲ್ಲ. ಈಗ ಇದ್ರ ಬಳ್ಳಿ ತಗೊಂಡ್ವಲ್ಲ, ಒಂದು ಬಳ್ಳಿ ಬೇಕಾದಕ್ಕೆ ಎಂತಾರು ಮಾಡುವ ಗೈಸ್. ಇಲ್ಲಿ ನೋಡಿ ಇವಳು ಎಲ್ಲಿಂದ ತಗೋತದಲ್ಲ. ಬೇಡ, ಅದು ಒಂದೇ ಇರಲಿ ಸಾಕು. ಬಾ, ಕುಳ್ಳ ಆಯ್ತದ ತುಂಬ. ಒಂದು ಕೋಲ್ ಬೇಕಿತ್ತು ಗೈಸ್, ಅದಕ್ಕೆ ತೊಗೊಂಡು ಹೋಗ್ತದೆ. ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ ಆಮೇಲೆ. ಸೊ ಓಕೆ ಗೈಸ್, ಈಗ ಇಷ್ಟೇ. ಇಲ್ಲಿ ತೊಗೊಳ್ಬೇಕಾದ್ರೆ ಒಂದು ತುಳಸಿ ಹಾರ ತೊಗೋಬೇಕು, ಅದು ತೊಗೊಂಡು ಹೋಗ್ತೀವಿ ಮನೆಗೆ ಹೋಗಿ ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಮಿಸ್ ಮಾಡಬೇಡಿ. ಇವತ್ತು ಫುಲ್ ಮಜಾ ಆಗುತ್ತೆ, ಫುಲ್ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಬನ್ನಿ ಹೋಗೋಣ ಬೇಗ ಅಂತ. ಫೈನಲ್ ಈಗ ನಾನು ಮನೆಗೆ ಬಂದಿದ್ದೀನಿ. ಏನು ಐಟಮ್ ಇತ್ತು, ಚಿಕ್ಕುಲಿ ಅದೆಲ್ಲ ತೊಗೊಂಡು, ಅದು ಸ್ಟ್ರಿಂಗ್, ಇನ್ನು ಸ್ವಲ್ಪ ಐಟಮ್ ಕೆಳಗಡೆ ಇದೆ ತಂದಿರೋದು. ಅದನ್ನು ಅವರಿಬ್ಬರು ಸ್ವಲ್ಪ ಆಚೆಗಿದೆ, ಅದು ತೊಗೊಂಡು ಬರ್ತಾರೆ. ಸೊ ಈಗ ನಾನು ಮನೆಗೆ ಬಂದಿದ್ದೀನಿ. ಪಟ್ಟ ಅಂತ ಸ್ನಾನ ಮಾಡಿ ಇನ್ನೊಂದ್ಸತಿ ಈಗ ದೇವ್ರದ್ದು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಕೈಯಲ್ಲಿ ಡೋರ್ ತಟ್ಟಕ್ಕಾಗ್ತಿಲ್ಲ, ಜೊತೆಗೆ ಡಬಲ್ ಅಂತ ಹೊಡಿತದೆ. ಸ್ನಾನ ಆಯ್ತಾ? ಬೇಗ ತೆಗಿ. ಇಲ್ಲಿ ನೋಡಿ ಗೈಸ್, ಇವಳು ಝೂಮ್ ಹಾಕ್ತೀನಿ, ಝೂಮ್. ಸಾಂಗ್ ಹಾಕದೆ ಅವಳು ನೀನೇ ನೋಡಿ. ಇಷ್ಟು ಐಟಮ್ ರೆಡಿ ಆಗಿದೆ. ಇದಿಷ್ಟು ಪಾರ್ಸಲ್ ಓಪನ್ ಮಾಡಬೇಕು. ಇನ್ನು ಇಷ್ಟು ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಇದನ್ನು ಪಟ ಅಂತ ಈಗ ಸ್ಟಾರ್ಟ್ ಮಾಡಬೇಕು ಡೆಕೋರೇಷನ್ ಮಾಡಬೇಕು. ಆಲ್ರೆಡಿ 10 ಗಂಟೆ ರಾತ್ರಿ ಆಗಿದೆ. ಇವಾಗ ಸ್ಟಾರ್ಟ್ ಮಾಡೋಪ್ಪಮ್ಮ. 10 ಗಂಟೆ ರಾತ್ರಿ ಗೊತ್ತಾಗ್ತಿಲ್ಲಲ್ಲ 10 ಗಂಟೆ ಆಗಿದೆ ಅಂತ. ಸಾಯಂಕಾಲ 7 ಗಂಟೆ ಆದಂಗಿದೆ. ಸೊ ಗೈಸ್, ಈಗ ಬನ್ನಿ ಪಟ ಅಂತ ಸ್ಟಾರ್ಟ್ ಮಾಡಿ. ಲೆಟ್ಸ್ ಕಂಟಿನ್ಯೂ. ಈಗ ನಾನು ಫೈನಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ವಿ. ಈಗ ನಾವು ನಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು ದೇವ್ರನ್ನ ಕೂರ್ಸೋಕ್ಕೆ. ಸೊ ಬನ್ನಿ, ಹಿಂಗೆ ಕೂರಿಸ್ತೀವಿ, ಏನು ಮಾಡ್ತೀವಿ ಅಂತ ನೋಡೋಣ. ಈಗ ನಮ್ಮ ಹುಡುಗಿರು ಸ್ವಲ್ಪ ಅಲ್ಲೇನೋ ಕೆಲಸಗಳು ಮಾಡ್ತಾ ಇದ್ದಾರೆ. ಸ್ಯಾರಿದು ಬ್ಲೌಸ್ ಪೀಸ್ನ ನಾವು ಕಟ್ ಮಾಡ್ಕೊಂಡು ತರಲಿಲ್ಲ. ಸ್ಯಾರಿ ಮಾತ್ರ ಫುಲ್ ಸ್ಯಾರಿನ ಆಮೇಲೆ ಉಟ್ಸಿದ್ಮೇಲೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಈಗ ಬನ್ನಿ ಪಟ ಅಂತ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನೇನು ಮಾಡಬೇಕು ಸ್ಟೆಪ್ಸ್ ಅದನ್ನು ಸ್ಟಾರ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂತ ತೋರಿಸ್ತೀನಿ ನಿಮಗೆ. ತಡಿ ಮತ್ತೆ ನನ್ನ ಬೈಕ್ ಹಿಡ್ಕೊ. ಎಷ್ಟು ದೂರ ಬರುತ್ತೆ ಕಂಬ? ಇನ್ನು ಮೇಲ್ ಬೇಕು ಸ್ವಲ್ಪ ನಮ್ಗೆ. ಯಾಕಂದ್ರೆ ಇಲ್ಲಿವರೆಗೂ ದೇವ್ರದ್ದು ಇದು ಬಂದಾಗ ಇದು ದೇವ್ರ ತಲೆ ಹಿಂದೆ ಹಿಂಗ್ ಬರ್ಬೇಕು. ಚೂರ್ ಮೇಲ್ ಮಾಡ. ಚೆನ್ನಾಗಿ ಕಾಣಿಸ್ತಿದ್ದೀವಿ ನಾವು ವಿಡಿಯೋದಲ್ಲಿ. ನೀ ಭಗವಾನ್ ಕಪ್ ಇದರ್ ತಕ ಆಯೇಗ ನಾವು ಕಡೆ ಪ್ರವೀಣ್ ಚೂರ್ ಆ ಕಡೆ ಹೇಳ್ಕೊ. ಸಾಕಾ? ಎಲ್ಲಿಗೆ ಹೇಳ್ತೀನಿ ಮತ್ತೆ. ಓಕೆ ಗೈಸ್, ಈಗ ಇದನ್ನ ಈ ತರ ಬರ್ಬೇಕು. ಈಗ ಇದನ್ನ ಟೇಪ್ ಹಾಕಿ ಅಂಟಿಸು. ಆಫ್ ಮಾಡ್ಬನು. ಮೈಕ್ ಒಂದು ನನ್ನ ಹತ್ರ ಇರಲಿ. ಇದು ಲೆಫ್ಟ್ ಸೈಡಿಗೆ ಬರ್ತಾ? ರೈಟ್ ಸೈಡಿಗೆ. ನೋಡಿ, ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ. ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡ್ಕೊಂಡು ಕೂತಿದ್ದಾರೆ. ಅಲ್ಲಿ
ಲಾಸ್ಟ್ ಡಿಸೈಡ್ ಮಾಡಿರ್ತೀನಿ ದೊಡ್ಡ ಬಿಂದಿಗೆ ಇಟ್ಟು ಇನ್ನೊಂದು ದೊಡ್ಡ ಬಿಂದಿಗೆ ಇಡ್ತೆ ತಾನೆ ಇದಕ್ಕೆ ಅಂತ ಕೊಡ್ತಾರೆ ಮತ್ತೆ ಅದೇ ಅವ್ರಿಗೆ ಗೊತ್ತಿದೆ. ಉದ್ದ ಸಖತ್ತಿಂದ 2 ಜಾಯಿಂಟ್ ಬಂತು ಅದ್ರಾಗೂ ದರ್ದಾಗಿ ಕಟ್ ಮಾಡೋದು ಮತ್ತೆ ಸಣ್ಣಕ್ಕೆ ಏನಾಗಿ ಈಗ ಸಿಕ್ಬಿಡ ನೀನೇ ಮಾಡ್ಕೊತ ಅಲ್ಲಿಂದ ತಕ ಬಂದಿದೆ ಸ್ಟಿಕ್ ಕಟ್ ಮಾಡೋದು ಸ್ಟಿಕ್ ಕಟ್ ಮಾಡೋದು ಸ್ಟಿಕ್ ಕಟ್ ಮಾಡೋದು ಸ್ಟಿಕ್ ಅದಕ್ಕೂ ಮುಂಚೆ ಕಟ್ ಇನ್ನೊಂದು ಇತ್ತು ಉದ್ದಕ್ಕೆ ಇದು ಅದು ಸೊಪ್ಪು ಇಟ್ಕೊಂಡು ಇದನ್ನ 7 ಸತಿ ಕುಟ್ಕೊಂಡ್ರೆ ನಡಿ ಒಂದ್ ನಿಮಿಷ ನೀವು ಬೇಕಾದ್ರೆ ಬಳ್ಳಿ ಅಣ್ಣ ಎತ್ತಕೊಂಡ್ರಿ ಇನ್ನೊಂದು ವಾಪಸ್ ಈಗ ಫಾಲೋ ಮಾತ್ರ ಸತ್ತು ಚಲೋ ಆಗ್ತಾರೆ ಇದು ಯಾಕೆ ಉದ್ದ ಇಬ್ರು ಬರ್ತಾ ಇದ್ರು ಹಿಡ್ಕಟ್ಟು ನಾ ಹಿಡ್ಕಂತೆ ಕಟ್ ಮಾಡೋ ಇನ್ನೊಂದು ಹಾಕ ತೂಡ್ಬೇಡ್ರಿ ನೋಡ್ಬೋದು ಇದು ಈ ತರ ಇಟ್ಟಿದೀವಿ ನನಗಂತೂ ಇದು ಸಕ್ಕತ್ ಇಷ್ಟ ಆಯ್ತು ಗೈಸ್. ನಾನು ಆಗಲ್ಲಿ ತೋರಿಸ್ತೀನಿ ಅಂದಲ್ಲ ನೋಡಿ ನೀವು ಹೆಂಗಾಗ್ತದೆ ಅಂತ ನೀವು ನೋಡ್ಬೋದು ಈ ಬ್ಲಾಗ್ ಅಲ್ಲಿ. ಇಲ್ಲಿ ನಮ್ಮ ಹುಡುಗಿರು ಇನ್ನೊಂದ್ ಸ್ವಲ್ಪ ಮಾಡ್ತಾವ್ರೆ ಡಿಸ್ಕಷನ್, ಬನ್ನಿ ಮಾತಾಡೋಣ ಏನ್ ಮಾಡ್ತಾವ್ರೆ ಅಂತ. ಹಲೋ ನಮಸ್ಕಾರ. ನೀವು ಫಸ್ಟ್ ಇದನ್ನ ಮಾಡ್ಕಿಂತ ಮುಂಚೆ ಸೀರೆಗೆ ಪಿನ್ ಹಾಕೋಬೋದಿತ್ತಲ್ಲ. ನಾವೇನೊಂದು ಮಾಡ್ತೀವಿ ಬಟ್ ಅವ್ರು ಮಾಡ್ರೈತ ನಿನ್ನ ಹತ್ರ ಮಾಡೋದು ಹೇಳಿದ್ದು ಕೇಳ್ತಾರದಲ್ಲ ಇಲ್ಲಿ ನಾನು ಮಾಡ್ತಾ ಹೇಳುದು ಎಷ್ಟು ಕರ್ರ ಕಾಣಿಸ್ತಾಳೆ ನೋಡಿ ಗೈಸ್ ಇವಳು. ತೊಂದ್ರೆ ಇಲ್ಲ ಕರಿಯಮ್ಮ ಹಲ್ಲು ನೋಡಿ ಝೂಮ್ ಹಾಕಿ ಅಲ್ಲಿಗೆ. ಸುಮ್ಮ ಇಲ್ಲದಿಕ್ಕ ಹೋದ್ಮೇ ಅಂದಿವ ನನ್ನ ಇಷ್ಟ ಕಣೆ, ಅವಾಗ ನಿನ್ನ ಇಷ್ಟ ನಾವೇನೋ ಮಾಡ್ತದ್ವಿ, ಇದು ನನ್ನ ಇಷ್ಟ. ಇವಳಕ್ಕಂತೂ BP ಇಲ್ಲೇ ಬಂದ್ಬಿಟ್ಟಿದೆ ಗೈಸ್, ಹಿಂಗೆ ಬಾಯಲ್ಲಿಂದ ಆಚೆ ಬಂದ್ಬಿಡ್ತೀಗ. ದೇವರಿಗೆ ಕೈ ಅಲಂಕಾರವನ್ನ ಕಟ್ಟುತ್ತಾ ಇದ್ದಾರೆ ಗೈಸ್. ಹೇಳ ಕರೆಕ್ಟ್ ಅಲ್ಲ? ಆಯ್ತಾ ಬಂತ? ಸೊ ಗೈಸ್ ಈಗ ನಾವ್ ಇದಕ್ಕೆ ಟೇಪ್ ಹಾಕಿ ಇವ್ರು ಈಗ ಡೆಕೋರೇಷನ್ ಇದನ್ನೆಲ್ಲ ಮುಗಿಸ್ತಾರೆ. ಸೊ ಮುಗಿಸಿದ್ಮೇಲೆ ಹೆಂಗಾಯ್ತು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅಲ್ಲೇ ವಿಡಿಯೋ ಇಟ್ಟಿರ್ತೀನಿ, ನೋಡ್ಬೋದು ಪಟ ಪಟ ಅಂತ ಮಾಡ್ತಾ ಇರ್ತೀವಿ. ಈಗ ಪ್ರಿಪರೇಷನ್ ಬ್ಲಾಗ್ ಈ ತರ ಇರುತ್ತೆ. ಇದು ನಮ್ಮ ಮನೆಯ 2ನೇ ವರಮಹಾಲಕ್ಷ್ಮಿ. ಲಾಸ್ಟ್ ಟೈಮ್ ಇವಳಿದ್ಲು, ನೀವೊಂದು ಸಾಂಗ್ಗೆ ಫೇಮಸ್ ಆಗಿದ್ಲು, ನೀವು ನನ್ನ ಹಳೆ ವಿಡಿಯೋಸ್ ಅಲ್ಲಿ ಹೋಗಿ ನೋಡಿದ್ರೆ, ರಾಗಿ ಹೊಲದಾಗೆ ಕಾಲಿ ಗುಡಿಸಲು ನನ್ನ ಪತಿ ನನ್ನ ಪತಿ ರಾಯನಿಗೆ ಉಳಿಸಲು ಉರ್ಕೊಂಡ್ಬಿಟ್ಲು ಗಾಯ್ಸ್. ಉರ್ಕೊಂಡ್ಬಿಟ್ಲು, ಉರ್ಸೋದೆ ನಮ್ಮ ಕೆಲ್ಸ, ಉರ್ಕೊಳೋದೇ ಅವ್ರ ಕೆಲ್ಸ. ಸೊ ಓಕೆ ಗೈಸ್, ಇದನ್ನ ಪಟ ಪಟ ಅಂತ ಮುಗಿಸಿ ಆಮೇಲೆ ನಿಮ್ಗೆ ಸಿಗ್ತೀನಿ, ವೇಟ್ ಮಾಡಿ ಎಲ್ಲರಿಗೂ. ಸೊ ಗೈಸ್ ಈಗ ನಾವು ಅಲ್ಲಿ ಕೆಲಸ ನಡೀತಾ ಇದೆ ನೋಡಿ, ಎಷ್ಟು ಗಿಜಿ ಗಿಜಿ ಆಗಿದೆ. ಈಗಷ್ಟನ್ನೆಲ್ಲ ವರ್ಷ ಇದು ಮಾಡಿದ್ದು. ಸೊ ಈಗ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಅಂದ್ರೆ ಈ ತರ. ಟೈಮ್ ಬಂದು ಆಲ್ರೆಡಿ ನೋಡಿ 11:45 ಆಗ್ತಾ ಬಂತು. 5 ನಿಮಿಷ ಸ್ಲೋ ಬೇರೆ ಇದೆ ಅದು. ಇಲ್ಲಿ ನೋಡಿ ಸೀರೆ ನೋಡಿ ಹೆಂಗಿದೆ ಎಲ್ಲ. ಇನ್ನು ಅದನ್ನ ಮಾಡ್ಬೇಕು. ಮನು ಅಂತ ನೋಡಿ ಬಿತ್ಕೊಬಿಟ್ಟವಳೆ, ನಾನು ಯಾಕೆ ಈ ಬಾಳು ಅಂತ. ಇವರಿಬ್ರು ಫುಲ್ ಡಿಸ್ಕಷನ್ ಅಂದ್ರೆ ಬೇರೆ ತರ ಡಿಸ್ಕಷನ್. ಡಿಸ್ಕಷನ್ನೇ ಬೇರೆ ತರ ನಡೀತಿರ್ತು. ನೀನೇನೋ ಮಾಡ್ತಾರೆ ಮಾಡ್ಲಿ, ಸೀರೆ ಉಡ್ಸೋ ಕೆಲಸನ ಪೂರ್ತಿಯಾಗಿ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಸೊ ನೀನು ಮಾತಾಡಕ್ ಹೋಗಲ್ಲ. ಸೊ ಈಗ ನಂಗೊಂದು ಮಣೆ ಬೇಕಿತ್ತು ಗೈಸ್, ನೆಕ್ಸ್ಟ್ ಲೆವೆಲ್ ಸ್ಟೆಪ್ ಆಗಿ ಇಡ್ಬೇಕು ಅಂತ ಅನ್ಕೊಂಡೆ. ಸೊ ಅದಕ್ಕೆ ಈ ಮಣೆ ತಗೊಂಡಿಗೆ ಅದನ್ನ ತೊಳೆದ್ಬಿಟ್ಟು ಯೂಸ್ ಮಾಡ್ಬೇಕು. ಇಲ್ಲಿ ತುಳಸಿ ಕಟ್ಟೆ ಹತ್ರ ನಾವು ಒಂದು ಮಣೆ ಇಟ್ಟಿದ್ವಿ. ಸೊ ಈಗ ನಮ್ಮ ಅಣ್ಣ, ನಮ್ಮ ಬಾಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅದನ್ನ ಎತ್ತಿ ಅದನ್ನ ತೊಳ್ಕೊಡ್ತಾನೆ. ಈಗ ಎತ್ಕೋ ಬಾ ಅಂತ ಹೇಳಿದ್ದೆ ಅಷ್ಟೇ ಗೈಸ್. ಈಗ ತೊಳೆಯಕ್ಕೂ ಒಂದು ಎಕ್ಸ್ಟ್ರಾ ಕೆಲಸನ ಆ್ಯಡ್ ಮಾಡ್ತಾ ಇದೀನಿ ಅಷ್ಟೇ, ಏನಿಲ್ಲ. ಸ್ವಲ್ಪ ನೀರ್ ಹಾಕಿದ್ ಮಾಡ್ರೆ ಆಯ್ತು. ವಾಶ್ರೂಮ್ ತಗೊಂಡೋಗಿ ಹೋಗಿ ನೀಟಾಗಿ ತೊಳ್ಕೊಂಡ್ ಬಾ. ಲಾಸ್ಟ್ ಟೈಮ್ ಎಲ್ಲ ಪಿನ್ ಟು ಪಿನ್ ತೋರಿಸಲ್ಲ. ಸೊ ಈ ಸತಿ ಎಲ್ಲ ಪಿನ್ ಟು ಪಿನ್ ತೋರಿಸ್ತಾ ಇದೀನಿ, ನಾವ್ ಏನೇನ್ ಮಾಡ್ತಾ ಇದೀವಿ ಅಂತ. ಈ ಸತಿ ನನಗೆ ಡೆಕೋರೇಷನ್ ಕೂಡ ಸಕ್ಕತ್ತಾಗಿ ಬರ್ಬೇಕಂತ ಪ್ಲಾನ್ ಮಾಡಿ ಮಾಡ್ತಾ ಇದೀನಿ.
ಏನು ಆಲ್ಮೋಸ್ಟ್ ನಿಂಗೆ ಕೊಟ್ಟಿದ್ನ ಲಾಸ್ಟ್ ಟೈಮ್ ಕೆಲ್ಸನ. ಇವರಿಬ್ರು ಫುಲ್ ಡೀಪ್ ಡಿಸ್ಕಷನ್ ಇದ್ದಾರೆ ಗೈಸ್. ಹೌದಾ? ಓಕೆ ಗೈಸ್, ಈಗ ನಾವು ನೆಕ್ಸ್ಟ್ ಸ್ಟೆಪ್ ಒಂದು ಆರ್ಚ್ ಆರ್ಡರ್ ಮಾಡಿದ್ದೀನಿ. ಆ ಆರ್ಚ್ ನ ಕೂಡ ಇದಕ್ಕೆ ಆಡ್ ಮಾಡಬೇಕು. ಸೊ ಅದನ್ನ ಹೆಂಗ್ ಹಾಕೋದು ಅಂತ ಪ್ಲಾನ್ ಮಾಡಿ ಈಗ ಬನ್ನಿ ಹಾಕೋಣ ಅದನ್ನ. ಡಿಪ್ರೆಷನ್ಗೆ ಹೋಗ್ಬಿಟ್ಟಾಳೆ. ಮಾಡ ಹಂಗೆ ಮಾಡಿ ಅನ್ಸತಿ. ಕ್ಯಾಮ್ರಾಮನ್ ಈಗ ನಿಂಗೆ ಕಟ್ತೀನಲ್ಲ ಅವಾಗ ನಿದ್ರೆ ಬರಲ್ಲ. ಗೈಸ್, ನಮ್ಮ ಹುಡುಗಿರಂತೂ ನಮ್ಮ ದೇವರ ಅಪ್ಪರ್ ಪಾರ್ಟ್ನ ರೆಡಿ ಮಾಡಿದ್ದಾರೆ. ಕೈನ ತೋರ್ಸಿ ಒಂದ್ಸತಿ ಈ ಕಡೆ ಹೆಂಗಾಗಿದೆ ನೋಡುವ. ಮತ್ತೆ ನಾ ಮಾಡೋದೇ ಸರಿ ಅನ್ಬಾರ್ದು, ಇನ್ನೊಬ್ರು ಹೇಳೋದು ಕೇಳ್ಬೇಕು ಸ್ವಲ್ಪ. ಇವ್ರದ್ದೇನೋ ಇಲ್ಲಿ ನಡೀತದೆ. ಸೊ ಬನ್ನಿ ಪ್ರವೀಣ, ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡುವ. ನೀನೇನು ಕೇಳೋದು, ನೀ ಏನು ಮಾಡ್ತೀಯ ಹೇಳು. ಗೈಸ್, ಈಗ ನೋಡಿ ನಮ್ದು ಇಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ಫಸ್ಟ್ ನಾವಿನ್ನು ಇಲ್ಲಿ ಆರ್ಚ್ ರೆಡಿ ಮಾಡ್ಕೊಂಡು ಆಮೇಲೆ ನಿಮ್ದು ಸೀರೆ. ಫಸ್ಟ್ ಸೀರೆಗೆ ನೀನಿನ್ನು ಪಿನ್ ಹಾಕೋಬೇಕು, ಎಷ್ಟು ಕೆಲಸ ಇದೆ, ಆಮೇಲೆ ಹಾಕೋದು. ಹಾಂ ನೋಡಿ, ಅಂತೂ ಹುಡುಗಿರು ಕಷ್ಟಪಟ್ಟು ಚಂದ ರೆಡಿ ಮಾಡಿದ್ದಾರೆ ಕೈನ. ಈಗ ದೇವ್ರದ್ದು ಬೇಡ ತಡಿ. ಓಕೆ, ಈಗ ಇವರು ಸೀರೆಗೆ ಪಿನ್ ಹಾಕೊಳ್ಳಿ, ನಾನು ಏನು ಇಲ್ಲಿ ಡೆಕೋರೇಷನ್ ಇದೆ ಅದನ್ನು ಮುಗಿಸ್ಕೊತೀನಿ. ಆಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನೋಡುವ. ಸೀರೆ ದೇವರಿಗೆ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಝೀಯ ಸೀರೆ ಬಂದ್ಬಿಟ್ಟಿದೆ. ರಶ್ಮಿತಗಂತೂ ನಾನು ಎಲ್ಲಿ ಏನು ಈ ಜೀವನನೇ ಬೇಸರ ಆಗಿದೆ ಗುರು ಅನ್ನೋದ. ಇನ್ನೊಂದು ಹೇಳ್ತಿದ್ದೆ, ಬೇಡ ಗೈಸ್, ಆಮೇಲೆ ಅವ್ರು ಕೋಪ ಮಾಡ್ಕೊಂಡು ಇಲ್ಲೊಂದು ಫೋಟೋ ಅಟ್ಯಾಚ್ ಮಾಡ್ತೀನಿ. ಮೈಕ್ ಇಲ್ಲದೆ ಇಲ್ಲ, ಯಾರು ಮಾತಾಡ್ತಾರೆ ಇಲ್ಲಿ ಮಾತಾಡಿ. ನಿಮ್ಮ ಅಭಿಪ್ರಾಯ? ನಾನಂತೂ ಸಿಕ್ಕಾಕ ಇವಳು ನೋಡಿ ಇಷ್ಟೊತ್ತರೆಗೂ ನಿದ್ರೆ ಬರ್ತಿದ್ದೆ ಅಂದೋಳು ಬಿತ್ಕೊಂಡು ಅವ್ರು ನಕ್ತೊಳಿದೆ. ಓಕೆ ಗೈಸ್, ಈಗ ನಾವು ಇನ್ನೊಂದು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಸೆಸ್ ಪಟ ಅಂತ ಸ್ಟಾರ್ಟ್ ಮಾಡೋಣ. ನಾನು ಮೈಕ್ ಇಲ್ಲಿ ಇಡ್ತೀನಿ, ನಾವು ಮಾತಾಡೋದು ಕೇಳಿಸ್ಲಿ ಅಂತ. ಸೊ ಇಲ್ಲಿ ಇಟ್ಟಿರ್ತೀನಿ, ಇಬ್ರು ಮಾತಾಡೋದು ಕೇಳಿಸ್ಲಿ, ಅವ್ರು ಮಾತಾಡೋದು ಕೇಳಿಸ್ಲಿ ಅಂತ. ಈಗ ನಮ್ಮ ನೆಕ್ಸ್ಟ್ ಸ್ಟ್ಯಾಂಡ್ ಪ್ರವೀಣ ಪಟ ಅಂತ ಸ್ಟ್ಯಾಂಡ್ ರೆಡಿ ಮಾಡಿದ. ಫೋಟೋ ಅಂತ ಅಲ್ಲಿ ಇತ್ತಲ್ಲ, ಪೇಪರ್ ಇಟ್ಟಿದ್ನಲ್ಲ ಒಂದು, ಹೆಂಗೆ ಅದನ್ನ ಇದು ಸ್ಟೆಪ್ ಹಾಕೋದು. ಫಸ್ಟ್ ಇದು ಬೇಕಲ್ಲ ಬೇಸ್, ಇಲ್ಲಿ ಇದು ಬೇಸ್ ಗೈಸ್. ಇಲ್ಲಿ ನೋಡಿ, ಇದು ಬೇಸ್, ಇದೆರಡು ಬೇಸ್. ಇದಕ್ಕೆ ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಈಗ ಗಮ್ಮೇನ್ ಬೇಡ ಅನ್ಸುತ್ತೆ, ಹಿಂಗೆ ಕೂತ್ರೆ ಕೂರುತ್ತಲ್ಲ ನೋಡು. ನೀವು ಎತ್ತಿ ಹಿಡಿದೆ ನೋಡು ಒಂದು ಸ್ವಲ್ಪ. ನೋ ಅದು ಲಾಸ್ಟ್ ಟೈಮ್ ಹಾಕೋದು. ಹೈಟ್ ಮಾಡಿ ನಾನು, ಈ ಕಡೆ 3 ಆ ಕಡೆ 3. ಹೈಟ್ ಬಂದ್ರೆ ಚಂದ. ಒತ್ತಿ ಹಾಕೋದು ಫುಲ್ಲು, ಮುರ್ದಾಕ್ಬೇಡ ಹಂಗಂತ, ಒತ್ತಿ ಹಾಕಷ್ಟೇ. ಹೌದಾ? ಹಿಂಗೆ ಏನಾದ್ರು ಮಿಸ್ ಮಾಡಿದ್ರೆ ಓ ಲಾಸ್ಟ್ ಒನ್ ನಿಮಗೆ ಚೆನ್ನಾಗುವ ಇರೋದೇ ಒಂದೇ ಚೆನ್ನಾಗಿ. ಇದು ಸಾರಿ. ಗೈಸ್, ಈಗ ನಾನು ಮೈಕ್ ಆಫ್ ಇಟ್ಟು ನಮ್ಮ ವಿಡಿಯೋನ ಆನ್ ಮಾಡ್ತೀನಿ. ಯಾಕಂದ್ರೆ ನಾವೆಲ್ಲರೂ ಮಾತಾಡೋದು ಕೆಲಸ, ಮೈಕ್ ಇದ್ರೆ ಒಬ್ರು ಮಾತಾಡೋದು ಮಾತ್ರ ಕೆಲಸುತ್ತೆ, ಅದಕ್ಕೋಸ್ಕರ. ಈಗ ಎಲ್ಲ ಕಡೆ ಟೈಟ್ ಆಗಿ ಕೂತಿದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದ್ರ ಮೇಲೆ ಸ್ವಲ್ಪ ಭಾರ ಕೊಡ್ತೀವಿ ನಾವೀಗ. ಹೂವಿನ ಹಾರ ಹಾಕತ್ತಮ್ಮ. ಆ್ಯಕ್ಚುಲಿ ಇದ್ರ ಮೇಲೆ ಒಂದು ಹೂವಿನ ಹಾರ ಹಿಂಗೆ ಬಿಟ್ಟರೆ ಅವಾಗ ತೋರುದಿಲ್ಲ ಈ ಕಡೆ. ಸೊ ಗೈಸ್, ಈಗ ಬನ್ನಿ ನಮಗೆ ಬಂದಿರುವಂಥ ಹೂವಿನ ಹಾರನ ಡೆಕೋರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ಹೂವು ತಗೋ, ಒಂದು ಹೂವು ಆ ಕಡೆ ತಗೋ, ಒಂದು ಹೂವು ಈ ಕಡೆ ತಗೋ ಪ್ರವೀಣ. ಬಟ್ ಇದನ್ನ ಟೇಪಲ್ಲಿ ಹಾಕ್ಬೇಕನ್ಸುತ್ತಲ್ಲ, ಬೇಕಾ? ಚೆನ್ನಾಗಿ ಕಾಣಿಸುತ್ತೆ. ಸರಿ, ಒಂದು ಸೈಡ್ ಟೇಪ್ ಹಾಕಮ್ಮ ಫಸ್ಟ್. ನೀವೊಂದು ಐಡಿಯಾ ಇಲ್ಲ ರಮಿತಕ್ಕ, ಟೇಪ್ ಕೊಡು. ಐಡಿಯಾ ಹೇಳ, ಸರಿ ಹೆಂಗೆ ಐಡಿಯಾ ಹೇಳ. ಅದಿಷ್ಟು ಲೈನ್ ಅಂತ ತೆಗ್ದಿಕ್ಕೋ, ಫಸ್ಟ್ ಟೇಪ್ ಹಾಕಿ ಆಮೇಲೆ ಮೇಲೆ ಹಾಕಿ, ಮೇಲಿನ ಲೈನ್ ಮಾತ್ರ. ಬೇಡ ಬೇಡ, ಏನು ಐಡಿಯಾ ಕೇಳ್ತಾಗಿದೆ. ಸೊ ಗೈಸ್, ಈಗ ನಾವು ಇದು ಹೂವಿನ ಅದನ್ನ ಈಸಿ. ಸೊ ಇದು ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಅದಕ್ಕೂ ವೇಟ್ ಮಾಡಿ. ನಾನೇನು ಸೊ ಮಾತಾಡೋದು, ಗೈಸ್, ಈಗ ನಮ್ಮ ಅಕ್ಕ ನಿದ್ದೆ ಬರ್ತಿದೆ ನನಗೆ. ವಿಡಿಯೋನ ಕಂಟಿನ್ಯೂ ಮಾಡಿ.
ಇದೊಂದೇ ಹೇಳೋದು ಇವತ್ತು ಪೂರ್ತಿ. ಇವಾಗ ಹಾಕ್ತಿದ್ದಾರೆ ಹೂನ ನಂಗೆ ಇಲ್ಲಿಗೆ ಬೇಕು ಕಾರ್ನರಿಗೆ. ಯಾವ್ದಕ್ಕೂ ಇದು ಹೆಂಗೆ ಹೋಗುತ್ತೆ ಒಳಗೆ ಪೂರ್ತಿ? ಅದು ಇಡ್ಬೇಡ ಈಗ ಇದು ಬರೋದಿದ್ರು ಕೆಳಗೆ ತಾನೆ. ಹೌದು ಇದು ಮಾಡೋಕಿತ್ತು ಇನ್ನು ಸೀರೆ ಒಳಗೆ ಹೋಗ್ತಲ್ಲ ಎಲ್ಲ ಗೊತ್ತಾಯ್ತು. ಇದು ಬರ್ತಾರದಷ್ಟು ಕೈ ಡನ್. ಆ ಪಿನ್ ತೆಗೆದು ಓಕೆ ಗೈಸ್, ಈಗ ನಮ್ದು ಈ ಥರ ಆಗಿದೆ ಡೆಕೋರೇಷನ್. ಈಗ ದೇವ್ರದ್ದು ಸೀರೆ ಉಡ್ಸಕ್ಕೆ ಅವ್ರಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇವ್ರದ್ದು ಈಗ ದೇವ್ರದ್ದು ಸೀರೆ ಉಡಿಸಿ ರೆಡಿ ಆದ ತಕ್ಷಣ ದೇವ್ರ ಉಡಿಸಿ ನಮ್ದೆಲ್ಲ ಡೆಕೋರೇಷನ್ ಮುಗಿಸಿ ಇವತ್ತು ರಾತ್ರಿ ಇದನ್ನು ಫಿನಿಶ್ ಮಾಡಿ ನಾಳೆ ಬೆಳಗ್ಗೆ ಪಟ ಅಂತ ಎದ್ದು ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ಪೂಜೆನ ಮುಗಿಸಿ ನೆಕ್ಸ್ಟ್ ಏನು ಅಂತ ಸ್ಟಾರ್ಟ್ ಮಾಡಬೇಕು. ನಮ್ದಾಯ್ತು ಈಗ ಡೆಕೋರೇಷನ್ನು. ಹೂವು ಅದೆಲ್ಲ ಹಾಕಿ ಹಿಂದೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ನೋಡಿ ಆರಾಮಾಗಿ ಬಿತ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ಈಗ ನಮ್ಮ ಹುಡುಗಿರಿಗೆ ಕೆಲಸ ಕೊಟ್ಟಿದ್ದೀನಿ ಸ್ವಲ್ಪ ಸೀರೆ ಉಡಿಸೋವಂಥದ್ದು. ನೋಡಿ ನಮ್ಮ ವರ್ಲ್ಡ್ ಫೇಮಸ್ ಆಗಿರೋ ಪ್ರಮಿತಾ ಅವರು ಹಾಗೂ ರಶ್ಮಿತಾ ಅವರು ಇಲ್ಲಿ ಸೀರೆನ ಹಾಕ್ತಾ ಇದ್ದಾರೆ ದೇವರಿಗೆ ಅಲಂಕಾರವನ್ನು ಮಾಡಲಿಕ್ಕೆ. ಈಗ ನೋಡಿ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಈ ಥರ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ಪೂರ್ತಿ ಡೆಕೋರೇಷನ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನೋ ಮಾತಾಡ್ತಾರೆ ಗೈಸ್, ನೋಡಿ ಹೆಂಗೆ ಏನೋ ಮಾಡ್ತಾರೆ. ನಾನು ಹೇಳೋಕ್ಕೋದ್ರೆ ನನಗೆ ಅಂತಾರೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇವನು ಚೂರು ಡೌನ್ ಬರಲಿ ಸೀರೆ ಉದ್ದ ಏನೋ ಮಾತಾಡ್ತವ್ರೆ. ಓಕೆ ಗೈಸ್, ಈಗ ಅವ್ರು ಮಾಡಲಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ ಮಾಡುವಾಗ. ಇವ್ರದ್ದೇನೋ ಆಗಿ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರೆ. ರಶ್ನ ಆಗಲ್ಲ ಅಂತ ಹೇಳೋದು ಬಿಚ್ಚು ಹೋಯ್ತಂತ. ಗೈಸ್ ಈಗ ಪೂರ್ತಿ ಡೆಕೋರೇಷನ್ ಆದಮೇಲೆ ಹೆಂಗಾಗುತ್ತೆ ಅಂತ ನನಗೆ ತೋರಿಸ್ತೀನಿ. ಈಗ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಹುಡುಗಿರು ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡ್ತಿದ್ದಾರೆ, ಅದೆಲ್ಲ ಮುಗಿಸ್ಲಿ. ಟೈಮ್ ಬಂದು ಆಲ್ರೆಡಿ 1:15 ಆಗಿದೆ. ಈಗ ನಾವು ಸಕ್ಕತ್ತ ನಿದ್ರೆ ಬರ್ತಿದ್ದೀವಿ. ಅದನ್ನೆಲ್ಲ ಪಟ ಅಂತ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಪೂಜೆನ ಮಾಡಬೇಕು. ಸೊ ಅದಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಈ ಥರದ್ದೆಲ್ಲ ಬೇಕು ಅಂದರೆ ನಾನು ಹಳೆ ವೀಡಿಯೋದಲ್ಲಿ ನಾನು ಎಲ್ಲದೂ ಲಿಂಕ್ ಕೊಟ್ಟಿರ್ತೀನಿ, ಅದರಿಂದ ಡೈರೆಕ್ಟಾಗಿ ಬೈ ಮಾಡ್ಬೋದು. ಸೊ ಅಷ್ಟೇ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಹೆಂಗೆ ಅನಿಸ್ತಿದೆ. ಫಸ್ಟ್ ಟೈಮ್ ಅಲ್ಲ ನೀನು ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಗೈಸ್ ಈ ಒಂದು ಫಸ್ಟ್ ಟೈಮ್ ಇದು. ಸೊ ಬನ್ನಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಏನು ಅಂತ ನಾಳೆ ಬ್ಲಾಗಲ್ಲಿ ನೋಡ್ತೀರಾ. ಸೊ ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ವೀಡಿಯೋ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್.